ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಷಾ ಗಿರೀಶ ಕನ್ನಡ ಲಾಗ್. ಇನ್ನು ಈ ಲಾಗ್ ಬಂದು ಗೌರಿ ಹಬ್ಬದ್ದಾಗಿರುತ್ತೆ. ಇದು ಮಂಗಳವಾರ ಸಾಯಂಕಾಲ. ಮಂಗಳವಾರ ಬೆಳಿಗ್ಗೆನೇ ಪೂಜೆ ಮಾಡಬೇಕಾಗಿತ್ತು. ಅಂಗಡಿಲಿ ಕೆಲಸ ಜಾಸ್ತಿ ಇತ್ತು ಅಂತ ಬೇಗ ಹೋಗಿದ್ದೆ, ಹಂಗಾಗಿ ಬೆಳಿಗ್ಗೆ ಮಾಡೋಕ್ಕಾಗಿಲ್ಲ. ಸಂಜೆ ಬೇಗನೆ ಬಂದು ಮನೆಯಲ್ಲೆಲ್ಲ ಕೆಲಸ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದರು. ಎಲ್ಲ ಹೊರಟ್ವಿ. ನಾವಿವಾಗ ಬಂದಿರೋದು ನಮ್ಮ ಏರಿಯಾದಲ್ಲಿರೋ ಗಣೇಶನ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಗೌರಿ ಪೂಜೆ ಎಲ್ಲ ಚೆನ್ನಾಗಿ ಮಾಡಿದರು. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು, ಅಂದರೆ 2 ಗೌರಿನೂ ಇಟ್ಟಿದ್ರು. ಮಣ್ಣಿಂದ ಇಟ್ಟಿದ್ರು, ಅದು ಮಾಮೂಲಿ ಅಲಂಕಾರ ಮಾಡೋಕ್ಕೂ ಒಂದು ಇಟ್ಟಿದ್ರು. ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಗೌರಿ ಅಲಂಕಾರ ನಾವು ಸಲ್ಲಾಪುರದಮ್ಮನ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಮಾಡಿದರು ಅಂತೇಳಿ ಮತ್ತು ಅಲ್ಲಿಗೆ ಬಂದ್ವಿ, ಸಲ್ಲಾಪುರದಮ್ಮನ ದೇವಸ್ಥಾನಕ್ಕೆ. ಅಂದರೆ ಗಣೇಶನ ದೇವಸ್ಥಾನದಲ್ಲಿ ಗೌರಿ ಪೂಜೆಗಿಂತ ಇಲ್ಲಿ ಸಲ್ಲಾಪುರದಮ್ಮನ ದೇವಿಗೆ ಗೌರಿದೇ ಅಲಂಕಾರ ಮಾಡಿದರು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಅದನ್ನು ಮುಗಿಸ್ಕೊಂಡು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಬರೋಷ್ಟೊತ್ತಿಗೆ ಒಂದು 8:30 ಆಗಿತ್ತು. ಹಂಗಾಗಿ ಈ ಮಂಗಳವಾರದ ಇಷ್ಟೇ ಲಾಗ್ ಆಗಿರುತ್ತೆ. ಇನ್ನು ಇವಾಗ ನೋಡ್ತಾ ಇರೋದು ಬಂದು ಬುಧವಾರ ಬೆಳಿಗ್ಗೆ, ಅಂದರೆ ಗಣೇಶ ಹಬ್ಬದ್ದು ಬೆಳಿಗ್ಗೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ಹೋಟೆಲ್ ಹತ್ರ ಹೋಗಿ ಸಂಜೆ ಬಂದಾದಮೇಲೆ ನನ್ನ ಮಗಳಿಗೆ ಈ ಥರ ರೆಡಿ ಮಾಡಿದೆ. ನನ್ನ ಮಗಳ ಹಾಕಿರೋದು ಕೆಳಗಡೆ ಲಂಗ ಬಂದು ನನ್ನ ಸೀರೆ, ಅಂದರೆ ನಮ್ಮ ಮದುವೆ ಸ್ಟಾರ್ಟಿಂಗಲ್ಲಿ ಒಂದು ಕಾಟನ್ ಸೀರೆ ತೊಗೊಂಡಿದ್ದೆ. ಅದು ಒಂದು ಸಲ ಏನೋ ವೇರ್ ಮಾಡಿದೆ, ಅದು ಮತ್ತೆ ಹಾಕಿರಲಿಲ್ಲ. ಹಂಗಾಗಿ ಅದರಲ್ಲೇ ಅವಳಿಗೆ ಲಂಗ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿದೆ. ಇನ್ನು ಇದು ಬಂದು ಗಣೇಶ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಟ್ಯಾಕ್ಟ್ರಲ್ಲಿ ತೊಗೊಬಂದು ಚಿಕ್ಕ ಗಣೇಶನೆಲ್ಲ ವಿಸರ್ಜನೆ ಮಾಡುವಂಥದ್ದು. ಇನ್ನು ಇದು ಮುಗಿಸ್ಕೊಂಡು ನಮ್ಮ ಮನೆಯವ್ರ ಮಲ್ಲತಳ್ಳಿ ಕೆರೆ ಹತ್ರ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಜಾಸ್ತಿ ಗಣೇಶನ ಬಿಡ್ತಾರೆ, ನೋಡ್ಕೊಂಬರೋಣ ಅಂತ ಹೋಗ್ತಾಯಿದ್ವಿ. ಹೋಗ್ಬೇಕಾದ್ರೆ ಹಂಗೆ ಇದು ರೋಡಲ್ಲಿ ಗಣೇಶನ ನೋಡಿದ್ವಿ. ಅದು ತುಂಬ ಇಷ್ಟ ಆಯಿತು ನನಗೆ. ನನಗೊಂದು 3 ಗಣೇಶ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ತೋರಿಸ್ತೀನಿ ಯಾವ್ಯಾವುದು ಅಂತ ಹೇಳ್ತೀನಿ. ಈಗ ಹೋಗಿದ್ದು ಬಂದು ಮತ್ತು ಇವಾಗ ನೋಡ್ತಾ ಇರೋದು ಅನ್ನಪೂರ್ಣೇಶ್ವರಿ ನಗರದಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಇಟ್ಟಿದ್ದಂಥ ಗಣೇಶ. ಇದು ಅನ್ನಪೂರ್ಣೇಶ್ವರಿ ನಗರದಲ್ಲಿ ದೇವಸ್ಥಾನದಲ್ಲೇ ಇಟ್ಟಿದ್ದಂಥ ಗಣೇಶ. ಇನ್ನು ಈ ಗಣೇಶ ನಂಗೆ ತುಂಬ ಇಷ್ಟ ಆಯಿತು. ಇದು 2ನೇ ಗಣೇಶ ನನಗೆ ಇಷ್ಟ ಆಗಿರುವಂಥದ್ದು. ಇನ್ನು ಇದನ್ನೆಲ್ಲ ನೋಡಿಕೊಂಡು ಮತ್ತೆ ಕೆರೆ ಹತ್ರ ಹೋಗೋಣ ಅಂತೇಳಿ ನಾವು ಹೊರಟ್ವಿ. ಇದಕ್ಕಂತ ಅವ್ರು ಕೇರಳದವರು ಟಮಟೆಯವರೆಲ್ಲ ಬರ್ತಾರಲ್ಲ, ಅದನ್ನೆಲ್ಲ ಕರೆಸಿದ್ರು ಅವರು. ಅದು ನೋಡಿಕೊಂಡು ಕೆರೆ ಹತ್ರ ಬಂದ್ವಿ. ಕೆರೆ ಹತ್ರ ಬರೋಷ್ಟೊತ್ತಿಗೆ ಅಲ್ಲಿ ಆಟ ಆಡೋದೆಲ್ಲ ಮಕ್ಳುಗಳಿಗೆ ಆಟ ಸಾಮಾನೆಲ್ಲ ಹಾಕಿದ್ರು. ಹಂಗಾಗಿ ನನ್ನ ಮಗಳು ಆಟ ಆಡ್ತೀನಿ ಅಂತ ಹೇಳಿದ್ಲು. ಫಸ್ಟ್ ಅವಳಿಗೆ ಆಟ ಆಡಿಸ್ಬಿಡೋಣ, ಇಲ್ಲಾಂದ್ರೆ ಅಲ್ಲಿ ಹೋದರೆ ಸುಮ್ಮನೆ ಇರಲ್ಲ ಅಂತೇಳಿ ಅವಳಿಗೆ ಫಸ್ಟ್ ಒಂದು ರೌಂಡ್ ಇರೋದೆಲ್ಲ ಆಟ ಎಲ್ಲ ಆಡಿಸ್ಬಿಟ್ಟು ಮತ್ತು ಕೆರೆ ಹತ್ರ ಹೋಗೋಣ ಅಂತ ಹೋಗ್ತಾಯಿದ್ವಿ. ಆ ಕೆರೆ ಹತ್ರ ಹೋಗೋಷ್ಟೊತ್ತಿಗೆ ಆಗಲೇ ಟ್ಯಾಕ್ಟ್ರಲ್ಲಿ, ಕಾರಲ್ಲಿ, ಬೈಕಲ್ಲಿ ಎಲ್ಲರೂ ತೊಗೊಂಡು ಬಂದಾಗಲೇ ಕೆರೆಗೆ ಬಿಡೋಕ್ಕೆ ತೊಗೊಂಬರ್ತಾಯಿದ್ರು. ಎಷ್ಟೊಂದು ಬಂದಿತ್ತು ಗಣೇಶ ಅಂತೂ. ಇನ್ನು ಅದನ್ನೆಲ್ಲ ನೋಡ್ಕೊಂಡು ಕೆರೆ ಹತ್ರ ಹೋಗಿ ಮತ್ತೆ ರಿಟರ್ನ್ ಬರಬೇಕಾದ್ರೆ ಇದೊಂದು 3ನೇ ಗಣೇಶ ನನಗಿಷ್ಟ ಆಗಿದ್ದು. ಈ ಗಣೇಶನೂ ಅಷ್ಟೇ ಕೆರೆಯಲ್ಲಿ, ಅಂದರೆ ದೊಡ್ಡ ಗಣೇಶನ್ನೆಲ್ಲ ಕ್ರೇನ್ ಹೆಲ್ಪ್ ತೊಗೊಂಡು ಬಿಡೋರು ಕೆರೆಗೆ. ಅದನ್ನೆಲ್ಲ ನೋಡಿಕೊಂಡು ಮತ್ತು ನಾವು ಮನೆಗೆ ಓಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಹೊರಡೋ ಟೈಮಿಗೆ ಮತ್ತು ಅದೇ ಹೇಳಿದ್ನಲ್ಲ ಅನ್ನಪೂರ್ಣೇಶ್ವರಿ ನಗರ ದೇವಸ್ಥಾನದಲ್ಲಿ ಕೂಡಿಸಿದ್ದು ಅಂತ, ಆ ಗಣೇಶನೂ ಬತ್ತೋ ಅಷ್ಟೊತ್ತಿಗೆ ಮತ್ತು ಅದನ್ನು ನೋಡಿಕೊಂಡು ಮನೆ ಹತ್ರ ಹೊರಡೋಣ ಅಂದ್ಕೊಂಡು ಅಷ್ಟೇ. ಮತ್ತೆ ಈಚೆಗಡೆ ಬಂದರೆ ಕೆರೆಯಿಂದ ಇನ್ನೂ ಎಷ್ಟೊಂದು ಗಣೇಶಗಳನ್ನೆಲ್ಲ ತಂದಿದ್ರು. ಅದನ್ನು ಅಷ್ಟೇ ಹಂಗೆ ಎಲ್ಲ ಸುಮ್ಮನೆ ವೀಡಿಯೋ ಮಾಡಿದ್ದೆ. ಇನ್ನು ಮನೆಗೆ ಬಂದಮೇಲೆ ನನ್ನ ಮಗ ಒಂದು ಗಣೇಶನ ಆಟ ಸಾಮಾನಿತ್ತು, ಅದಕ್ಕೆ ಈ ಥರ ಎಲ್ಲ ಪೂಜೆ ಎಲ್ಲ ಮಾಡಿ ಕರ್ಜಿಕಾಯಿ ಎಲ್ಲ ಇಟ್ಟಿದ್ದ, ಅದನ್ನು ವೀಡಿಯೋ ತೆಗೆದಿದ್ದೆ. ಹಾಗಾಗಿ ತೋರಿಸ್ತಾ ಹೋದೆ ಅಷ್ಟೇ. ಇನ್ನು ನೆಕ್ಸ್ಟ್ ಇದು ಗಣೇಶ ಹಬ್ಬದ ಲಾಗ್ ಇಷ್ಟೇ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಮತ್ತೆ ಇದು ಭಾನುವಾರದ್ದಾಗಿರುತ್ತೆ. ಅಂದರೆ ಭಾನುವಾರನೂ ಎಷ್ಟೊಂದು ಜನ ಬಿಡ್ತಾಯಿದ್ರಲ್ಲ, ಅದನ್ನೆಲ್ಲ ನೋಡೋಕ್ಕೆ ಮತ್ತೆ ಕೆರೆ ಹತ್ರ ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಅವತ್ತು ನಮ್ಮ ಮನೆಯವರು ಮಲ್ಲತಳ್ಳಿ ಕೆರೆ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೋಗಬೇಕಾದ್ರೆ ಹಿಂಗೆ ನಮ್ಮ ಪಕ್ಕದ ರೋಡಲ್ಲೇ ಬಿಡ್ತಾಯಿದ್ರು. ಅದನ್ನು ಹಂಗೆ ಎಲ್ಲ ನೋಡ್ಕೊಂಡು ಮಲ್ಲತಳ್ಳಿ ಕೆರೆ ಹತ್ರ ಹೋದ್ವಿ. ಆಟ ಸಾಮಾನ್ದಂತೂ ಇನ್ನೂ ಬಿಚ್ಚಿರಲಿಲ್ಲ. ನನ್ನ ಮಗಳು ನೋಡಿದ್ರೆ ಅಮ್ಮ ಅಪ್ಪ ಆಟ ಆಡೋಕ್ಕೆ, ಅಮ್ಮ ಆಟ ಆಡೋಕ್ಕೆ ಅಂತ ಹೇಳ್ತಾನೆ ಇರೋಳು. ಇನ್ನು ಮಳೆ ಬೇರೆ ಬಂದಿತ್ತು, ರೋಡೆಲ್ಲ ಹಾಳಾಗಿತ್ತು. ಕಾಲಿಟ್ಟರೆ ಸಾಕು ಹಿಂಗೆ ಜಾರ್ಕೊಂಡು ಹೋಗೋ ಥರ ಅಷ್ಟು ಬದಿ ಆಗಿಬಿಟ್ಟಿತ್ತು ರೋಡೆಲ್ಲ ಮಳೆ ಬಂದು. ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ನೋಡ್ಕೊಂಡು ಹಂಗೆ ಮುಂದೆ ಕೆರೆ ಹತ್ರ ಹೋಗೋಣ ಅಂತ ಹೋಗ್ತಾಯಿದ್ವಿ. ನೋಡ್ಬೋದು ಇವತ್ತು ಭಾನುವಾರನೂ ಎಷ್ಟು ಜನ ಇದ್ದಾರೆ ಗಣೇಶನ ಬಿಡೋರು ಅಂತ. ಅಲ್ಲಿಂದ ಬಂದ್ವಿ ಒಳಗಡೆ ಕೆರೆ ಹತ್ರ. ಇದೇ ಕೆರೆ, ಅಂದರೆ ಒಳಗಡೆ ಸುತ್ತ ಎಲ್ಲ ಅದು ಮರದ್ದು ಎಲ್ಲ ಕಟ್ಟಿರ್ತಾರೆ. ಅದನ್ನೆಲ್ಲ ಕಟ್ಟಿ ಆದಮೇಲೆ ಮತ್ತು ಚಿಕ್ಕ ಚಿಕ್ಕದು ಗಣೇಶನೆಲ್ಲ ಈ ಥರದ್ದು ಇದೆಯಲ್ಲ, ಅದು ತೆಪ್ಪ ಥರದ್ರಲ್ಲಿ ಅದರಲ್ಲಿ ತೊಗೊಬಂದು ಮಧ್ಯ ಬಿಡೋರು. ಇನ್ನು ದೊಡ್ಡ ಗಣೇಶನೆಲ್ಲ ಕ್ರೇನ್ ಹೆಲ್ಪ್ ತೊಗೊಂಡು ಕ್ರೇನಿಂದ ಬಿಡೋರು. ಯಾರ್ಯಾರು ಈ ಲಾಗ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಮತ್ತೆ ಮನೆ ಹತ್ರ ಬರಬೇಕಾದ್ರೆ ಇದೊಂದು ಗಣೇಶ ನೋಡಿದೆ, ಇದು ಇಷ್ಟ ಆಯ್ತು ನನಗೆ. ಅಂದರೆ ಆ ಗಾಡಿ ಆಟೋ ಮಾತ್ರ ಚಿಕ್ಕದು, ಗಣೇಶನೇ ದೊಡ್ಡದಿತ್ತು, ಆ ಥರ ಕಾಣಿಸ್ತಾ ಇತ್ತು. ಹಂಗಾಗಿ ಸಂಡೇ ನನ್ನ ಮಗ ನಾನ್ ವೆಜ್ ಬೇಕು ಅಂತ ಹೇಳ್ದೆ. ಹಂಗೆ ಹೋಟೆಲಿಗೆ ಹೋಗಿ
ಬಿರಿಯಾನಿ ತೊಗೊಂಡು ಮತ್ತು ಚಿಕನ್ ಲಾಲಿಪಾಪ್ ಹಂಗೆ ಚಿಕನ್ ಒಂದು ರೋಲ್ ತೊಗೊಂಡಿದ್ವಿ. ಅದು ನನ್ನ ಮಗಳನ್ನ ರೋಲ್ ತಿನ್ನೋ ಅಂದ ಅದು ತಿಂದಲ್ಲ, ಮಯೋನೀಸ್ಗೆ ಡಿಪ್ ಮಾಡೋಳು, ಮಯೋನೀಸ್ ಮಾತ್ರ ತಿನ್ನೋಳು, ಹಂಗೆ ಮಾಡ್ತಾಯಿದ್ಲು. ಅದೆಲ್ಲ ಆದಮೇಲೆ ನಾನು ಬೀಡ ಬೇಕು ಅಂತ ಕೇಳಿದೆ ನಮ್ಮ ಮನೆಯವ್ರನ್ನ. ಬೀಡಾದ ಪ್ಯಾಕಿಂಗ್ ಎಷ್ಟು ಚೆನ್ನಾಗಿತ್ತು ಅಂತ ತೋರಿಸ್ತೀನಿ ನೋಡಿ. ಇನ್ನು ಇದು ಊಟ ಎಲ್ಲ ಮುಗಿಸ್ಕೊಂಡು ಮನೆಯವ್ರು ಕ್ಯಾಶ್ ಕೌಂಟ್ರ್ ಹತ್ರ ಹೋಗಿ ಬಿಲ್ ಪೇ ಎಲ್ಲ ಮಾಡಿ ಆದಮೇಲೆ ಬೀಡಾದ ನೋಡಿ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮತ್ತೆ ನೆಕ್ಸ್ಟ್